ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಆತೀಶ್ ರಾಜ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಮತ್ತು ನಾನು ಮೊನ್ನೆ ಮೈಸೂರಿಗೆ ಹೋಗಿದ್ದೆ. ಮೈಸೂರಿಗೆ ಹೋಗಿ ಬರ್ತಾ ಇರಬೇಕಾದ್ರೆ ಅಲ್ಲಿ ಹೋಟ್ಲಲ್ಲಿ ಏನು ರೇಟ್ಗಳಾಗಿರೋದು, ಒಂದು ದೋಸೆಗೆ 180 ರೂಪಾಯಿ ಅಂತ. ಅದಕ್ಕೋಸ್ಕರ ನೋಡಿ ಏನು ಮಾಡಿದೆ, ಸ್ವಲ್ಪ ಟ್ರಿಪ್ಗಳು ಸ್ವಲ್ಪ ಜಾಸ್ತಿ ಹೊಡಿತಾ ಇರ್ತೀನಲ್ಲ, ಅದಕ್ಕೆ ಬೇಡ ಇದು ಸ್ವಲ್ಪ ಹೋಟ್ಲು ಸವಾಸ್ಗಳೇ ಬೇಡ ಅಂತ ನಾನೇನು ಮಾಡಿದೆ, ಇದು ಚೆಕ್ ಮಾಡಿದೆ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಈ ಪೋರ್ಟೇಬಲ್ ಸ್ಟವ್ ಬರುತ್ತಲ್ಲ, ಅದನ್ನು ನ್ಯೂಡ್ರೂ ಅನ್ನೋ ಕಂಪ್ನಿನ ಚೆನ್ನಾಗಿದೆ ಅಂದ್ಕೊಂಡು ಬುಕ್ ಮಾಡಿದ್ದೆ. ಅಮೆಝಾನಲ್ಲಿ ಬುಕ್ ಮಾಡೋಕ್ಕೆ ಹೋದೆ, ಅದು ಸ್ವಲ್ಪ ರೇಟ್ ಜಾಸ್ತಿ ಇತ್ತು, ಒಂದು 300 ರೂಪೀಸ್ ಜಾಸ್ತಿ ಇತ್ತು. ಅದಕ್ಕೆ ಏನು ಮಾಡಿದೆ, ಡೈರೆಕ್ಟಾಗಿ ನ್ಯೂಡ್ರೂ ವೆಬ್ಸೈಟಲ್ಲೇ ಬುಕ್ ಮಾಡಿದೆ. ಅವಾಗೇನು ಮಾಡಿದೆ, ನ್ಯೂಡ್ರೂ ಕಂಪ್ನಿಯವರು ನನಗೆ ಒಂದು ಬಾಂಬೆಯಿಂದ ಬರೋಕ್ಕೆ ಒಂದು 4-5 ಡೇಸ್ ತೊಗೊಂತು. ಅದಾದಮೇಲೆ ಸರಿ ನನಗೆ ಖುಷಿ ಆಯಿತು. ಏನು ಮಾಡಿದೆ ಗೊತ್ತಾ, ಇನ್ನೊಂದು ಯಾವುದೋ ಟ್ರಿಪ್ ಪ್ಲ್ಯಾನ್ ಮಾಡಿಬಿಟ್ಟೆ, ಇನ್ನೇನು ಗ್ಯಾಸ್ ಬರ್ತಾ ಇದೆಯಲ್ಲ ಅಂತ. ಶನಿವಾರಕ್ಕೆ ಇದು ಶುಕ್ರವಾರ ಬಂತು. ಓಪನ್ ಮಾಡಿ ನೋಡಿದ್ರೆ ಕಳ್ಸವ್ರೆ. ಅಯ್ಯೋ ರಾಮ, ಇಲ್ಲಿ ಕಿತ್ತೋಗ್ಬಿಟ್ಟಿದೆ, ಇಲ್ಲೆಲ್ಲೋ ಬೆಂಡ್ಗಳು ನೋಡಿ. ಇದು ಓಪನೇ ಆಗ್ತಾಯಿಲ್ಲ, ನಿಮ್ಮ ಮುಂದೆನೋ ನೋಡಿ, ಇದು ಓಪನೇ ಆಗ್ತಾಯಿಲ್ಲ. ಏನಂದೆ? ಹೌದಾ, ಸ್ಟಾಪ್ ಮಾಡೋಕ್ಕೆ. ರಾಮ, ಓಪನ್ ಆಗಬಾರ್ದ, ಇದು ಓಪನ್ ಆಗ್ತಾಯಿಲ್ಲ ನೋಡಿ, ನಿಮ್ಮ ಮುಂದೆನೇ ಇದು ಓಪನೇ ಆಗ್ತಾಯಿಲ್ಲ. ಅದಾದಮೇಲೆ ಇಲ್ಲಿ ಬೆಂಡು, ಇಲ್ಲಿ ಮುರಿದು ಬಿಟ್ಟಿದ್ದಾರೆ. ಅಯ್ಯೋ ನಿಜವಾಗ್ಲೂ ನನಗೆ ಅಷ್ಟು ಬೇಜಾರಾಗೋಯ್ತು ನಿಜವಾಗ್ಲೂ. ಅದಾದಮೇಲೆ ಇದು ಇವಾಗ ಹಿಂಗೆ ಬರ್ತಾಯಿದೆ, ಮೊದಲು ಹಿಂಗೆ ಎತ್ತಿದ್ರು ಬರ್ತಾ ಇರಲಿಲ್ಲ, ಆ ಥರ ಆಗ್ಬಿಟ್ಟಿತ್ತು. ಆಮೇಲೆ ಸರಿ ಫೋನ್ ಮಾಡಿದೆ, ಅವ್ರದ್ದು ನಂಬರ್ ಇರುತ್ತಲ್ಲ, ಅವ್ರು ಫೋನ್ ಮಾಡಿದಾಗ ಆಯ್ತು ಸರಿ ಸರ್ ನಾವು ಬೇರೆ ಪೀಸ್ ಕಳಿಸ್ಕೊಡ್ತೀವಿ ಅಂದ್ಬಿಟ್ಟಿದ್ದಾನೆ. ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡು ಅವ್ರು ಯಾರೋ ಓನರೇ ಕಾಲ್ ಮಾಡಿದರು, ಅವರೇ ಮಾತಾಡಿದ್ರು, ಇಲ್ಲ ಸರ್ ನಮಗೆ ನಮ್ಮ ಕಡೆ ತಪ್ಪಾಗಿದೆ ಅಂತ ಹೊಸ ಪೀಸ್ ಕೊಟ್ಟು ಕಳಿಸಿದ್ರು ನಮ್ಗೆ. ಆಮೇಲೆ ಅದಕ್ಕೆ ಇನ್ನೆಷ್ಟು ದಿನ, ಅವಾಗ ಪುನಃ 7 ಡೇಸ್ ಕಾಯಬೇಕಿತ್ತು. ನನಗೇನೋ ಒಂದು ಸ್ವಲ್ಪ ಡೌಟ್ ಇತ್ತು, ಯಾಕಂದರೆ ಇದೂ ಹಂಗೆ ಇರುತ್ತಾ ಅಂತ. ನನಗೆ ಆ ಥರ ಸೆಟ್ ಆಗಿಬಿಟ್ಟಿದೆ ನನಗೆ ಮೋಸ್ಟ್ಲಿ, ಇದು ಎಲ್ಲೋ ಆಗಲ್ಲ ಅಂತ. ಆಮೇಲೆ ಸರಿ ಓಪನ್ ಮಾಡಿದೆ, ಏನೋ ನೋಡೋಣ ಅಂದ್ಕೊಂಡು ಓಪನ್ ಮಾಡಿದಾಗ ಏನು ಪ್ರಾಬ್ಲಮ್ ಇರಲಿಲ್ಲ. ಪೀಸೆಲ್ಲ ನೀಟಾಗಿತ್ತು, ಹೊಸದು ಕಳಿಸಿದ್ದು ನನಗೆ ಇವಾಗ. ಅದಾದಮೇಲೆ ನೋಡಿ, ಇದು ಈ ರೀತಿ ಇದನ್ನು ಹಿಂಗೆ ದಬಾಕಿರ್ತಾರೆ, ಹಿಂಗೆ ಆ ಥರ ತೊಗೊಂಡು ನೋಡಿ, ಈ ರೀತಿ ಇದನ್ನು ದಬಾಕಿರ್ತಾರೆ ಹಿಂಗೆ. ಇದನ್ನೇನು ಮಾಡಬೇಕು ನಾವು, ಇದನ್ನು ಓಪನ್ ಮಾಡಬೇಕು. ಇದನ್ನು ಓಪನ್ ಮಾಡಿ ಈ ರೀತಿ ಸರಿ ಮಾಡಬೇಕು. ಅದಾದಮೇಲೆ ಸರಿ ಅಂದ್ಬಿಟ್ಟು ಅಬ್ಬಾ ಎಲ್ಲ ಖುಷಿಯಾದೆ, ಎಲ್ಲ ಚೆನ್ನಾಗಿದೆಯಪ್ಪ, ಏನು ತೊಂದರೆ ಇಲ್ಲ ಅಂದ್ಬಿಟ್ಟು ಅಷ್ಟು ಖುಷಿಯಾದೆ. ಆಮೇಲೆ ನೋಡ್ತೀನಿ ಹೆಂಗೆ ಆನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಇದು ಪ್ರೆಸ್ ಮಾಡಬೇಕು, ನೋಡಿದ್ರೆ ಇದನ್ನು ಆ ಕಡೆ ಇಟ್ಕೊಳ್ಳೋಣ. ಆಮೇಲೆ ಇದನ್ನು ಪ್ರೆಸ್ ಮಾಡ್ತಾಯಿನಿ, ಇದು ಲಾಕ್ ಆಗಬೇಕು, ಲಾಕ್ ಆಗ್ತಾಯಿಲ್ಲ. ಆಮೇಲೆ ಸರಿ ನಾನೇನು ಮಾಡಿದೆ, ನನಗೆ ಆದಷ್ಟು ನೋಡಿದೆ, ಇದು ಯಾವುದೋ ಪಿಕ್ಚರ್ ಕೊಟ್ಟರು, ಇದೇನೋ ತಲೆನೂ ಗೊತ್ತಾಗಲಿಲ್ಲ, ಬುಡನೂ ಗೊತ್ತಾಗಲಿಲ್ಲ. ಅದು ಏನೇನು ಬರ್ದವನೋ ನಿಜವಾಗ್ಲೂ ಆನಂದ್ ಮೋಹನ್ ಗೊತ್ತಾಗಬೇಕು, ನಿಜವಾಗ್ಲೂ ಅಷ್ಟೊಂದು ತಲೆ ಕೆಟ್ಟೋಯ್ತು ನನಗೆ. ಆಮೇಲೆ ಯಾವುದೋ ಅಂಗಡಿಗೆ ಕರ್ಕೊಂಡೋಗಿ ತೋರಿಸ್ದೆ, ಅವ್ನು ಹಿಂಗೆ ಮಾಡ್ದ ಇದನ್ನು ಮುರಿದಾಗಕ್ಕೆ ನೋಡ್ಬಿಟ್ಟು ಅವನು ಎಲ್ಲ ಆಪ್ರೇಟ್ ಮಾಡಿ ಅಯ್ಯೋ ಸವಾಸನ ಬೇಡಪ್ಪ ನಿಮ್ದು ಅಂದ್ಬಿಟ್ಟು ನಾನೇ ಟೆಕ್ನಿಕಲಾಗಿ ತಲೆ ಉಪಯೋಗಿಸಿ ಅದಾದಮೇಲೆ ಫಸ್ಟ್ ಏನು ಮಾಡಿದೆ, ಇದನ್ನು ತೆಗೆದಾದ್ಮೇಲೆ ಇಲ್ಲೆಲ್ಲ ನೋಡಿದೆ, ಹೆಂಗೆ ರಾಡ್ ಹೋಗಿದೆ, ಹೆಂಗೆ ಕತೆಗಳು, ಎಲ್ಲೆಲ್ಲಿ ಏನೇನು ಮಾಡಿದ್ರೆ ಎಲ್ಲೆಲ್ಲಿ ಲಾಕ್ ಆಗುತ್ತೆ ಅಂತ ಟೆಕ್ನಿಕಲಾಗಿ ಯೋಚನೆ ಮಾಡಿ ಅದಾದಮೇಲೆ ನಾನು ನ್ಯೂಡ್ರೂ ವೆಬ್ಸೈಟಲ್ಲಿ ಬುಕ್ ಮಾಡಿದ್ದು 2250 ರೂಪೀಸ್ಗೆ ನಾನು ಬುಕ್ ಮಾಡಿದ್ದು. ಅಮೆಝಾನಲ್ಲಿ 200 ರೂಪೀಸ್ ಜಾಸ್ತಿ ತೋರಿಸ್ತಾ ಇತ್ತು. ಮತ್ತು 2 ಕ್ಯಾನ್ ಕೊಟ್ಟಿದ್ದೀರಿ, ಈ ಥರ ಗ್ಯಾಸ್ ಒಂದು 2 ಕ್ಯಾನ್ ಕೊಟ್ಟಿದ್ದಾರೆ. ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ನಿಮ್ಗೆ ತೋರಿಸಿ. ನಿಮಗೆ ಈ ಥರ ಓಪನ್ ಮಾಡಬೇಕು. ಓಪನ್ ಮಾಡಿ ಏನು ಮಾಡಬೇಕು, ಫಸ್ಟು ನಾವು ಇದು ಸ್ಪ್ರಿಂಗ್ ಇರುತ್ತಲ್ಲ, ಇದನ್ನು ಮೇಲ್ಗಡೆ ಎತ್ಕೋಬೇಕು. ಆಮೇಲೆ ಇಲ್ಲಿ ಗ್ರೂ ಇರುತ್ತಲ್ಲ, ಇದನ್ನು ಫಸ್ಟು ಇಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಲಾಕ್ ಮಾಡಿಕೊಂಡ್ರೆ ಇಲ್ಲಿ ಫಸ್ಟ್ ಲಾಕ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಗ್ರೂ ಕೊಟ್ಟಿರ್ತಾರೆ, ಇಲ್ಲಿ ಗ್ರೂ ಇರುತ್ತೆ, ಇಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕೆಳಗಡೆ ಹಿಂಗೆ ಪುಷ್ ಮಾಡಬೇಕು, ಹಿಂಗೆ ಎಳ್ಕೊಳ್ಳುತ್ತೆ. ಹಿಂಗೆ ಪುಷ್ ಮಾಡಿ, ಹಿಂಗೆ ಪುಷ್ ಅಂದರೆ ಲಾಕ್ ಆಯಿತು, ಫಿಟ್ ಆಗಿದೆ ಅಂತ. ಅದಾದಮೇಲೆ ನೆಕ್ಸ್ಟು ಹಿಂಗೆ ಕ್ಲೋಸ್ ಮಾಡಿ, ಇದು ಯಾವಾಗಲೂ ಆಫ್ ಇರಬೇಕು. ಇದನ್ನು ಆಫಲ್ಲಿದ್ದರೆ ಮಾತ್ರ ಇದು ಕೆಳಗಡೆ ಹೋಗುತ್ತೆ, ಇಲ್ಲಾಂದರೆ ಕೆಳಗಡೆ ಹೋಗೋಲ್ಲ. ಇದು ಯಾವಾಗಲೂ ಆಫ್ ಇರಬೇಕು. ಹಿಂಗೆ ಮಾಡಿ ಗ್ಯಾಸ್ ಬರ್ತಾಯಿದೆ, ಗ್ಯಾಸ್ ಹತ್ಕೊಳ್ಳುತ್ತೆ. ಕಮ್ಮಿ ಮಾಡಬೇಕಂದ್ರೆ ಈ ಥರ ಎಷ್ಟು ಫ್ಲೇಮ್ ಬೇಕೋ ಅಷ್ಟು ಕಮ್ಮಿ ಮಾಡಿಕೊಂಡ್ರೆ ಆಗುತ್ತೆ. ಪುನಃ ತೋರಿಸ್ತೀನಿ ನೋಡಿ, ಈಗ ಮಾಡಿ ಲಾಸ್ಟಿಗೆ ಬಂದು ಹಿಂಗೆ ಹತ್ಕೊಳ್ಳುತ್ತೆ. ಚೆನ್ನಾಗಿದೆ ಅಲ್ವಾ ನೋಡಿ, ಹಿಂಗೆ ಆಫ್ ಮಾಡಿದ್ರೆ ಮುಗೀತು. ಇದನ್ನು ನಾವು ಪುನಃ ಅದನ್ನು ಗ್ಯಾಸ್ ರಿಮೂವ್ ಮಾಡಬೇಕಂತ ಹೇಳಿದ್ರೆ ಇದನ್ನು ಫಸ್ಟು ರಿಲೀಸ್ ಮಾಡಬೇಕು. ಈ ರೀತಿ ರಿಲೀಸ್ ಮಾಡಬೇಕು ಮೇಲ್ಗಡೆಗೆ. ಅದರಲ್ಲಿ ನೆಕ್ಸ್ಟ್ ಓಪನ್ ಮಾಡಿ, ಫಸ್ಟು ನಾವೇನು ಮಾಡಿದ್ವಿ, ಫಸ್ಟು ನಾವು ಇಲ್ಲಿ ಲಾಕ್ ಮಾಡಿ ಆಮೇಲೆ ಇಲ್ಲಿ ಪುಷ್ ಮಾಡಿದ್ವಿ ಅಲ್ವಾ. ಇವಾಗ ತೆಗಿಬೇಕಾದ್ರೆ ಆ ಥರ ಅಲ್ಲ, ಫಸ್ಟು ನಾವು ಇಲ್ಲಿ ಇದನ್ನು ಇಲ್ಲಿ ಎಳ್ಕೊಬೇಕು. ಹೇಳ್ಕೊಂಡು ಆಮೇಲೆ ಈ ಥರ ಈಸಿಯಾಗಿ ಕ್ಯಾನ್ ಬರೋದು ಹಿಂಗೆ ನೋಡಿ. ಇಷ್ಟೇ, ಎಷ್ಟು ಸಿಂಪಲ್ ಅಲ್ಲ. ಆಮೇಲೆ ಈ ಕ್ಯಾಪ್ನ ಹಿಂಗೆ ಹಾಕಿ
ಲಾಕ್ ಮಾಡಿ ಇಟ್ಕೊಂಡ್ರೆ ಮುಗೀತು. ಅದಾದ್ಮೇಲೆ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಗ್ಯಾಸ್ ಬೇಕಂತ ಹೇಳಿದ್ರೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, 150 ರುಪೀಸನ್ನು ಚಾರ್ಜ್ ಮಾಡ್ತಾರೆ ಅಷ್ಟೇ ನಿಮಗೆ. ಆ ರೀತಿಯಲ್ಲಿ ಎಷ್ಟು ಅನುಕೂಲ ಇದೆಯಲ್ಲ, ಎಲ್ಲಿ ಬೇಕಾದ್ರೂ ಆರಾಮಾಗಿ ಈ ಥರ ಒಂದು ಸೂಟ್ ಕೇಸ್ ಬಾಕ್ಸ್ ಕೊಟ್ಟಿರ್ತಾರೆ, ಆರಾಮಾಗಿ ಇದು ಒಳಗಡೆ ಹಾಕ್ಕೊಂಡು ತೊಗೊಂಡೋದ್ರೆ ಮುಗಿಯೋದು ಅಷ್ಟೇ. ಚೆನ್ನಾಗಿದೆ ಅಲ್ವಾ? ನಿಮಗೂ ಇಷ್ಟ ಆಯಿತು ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪುನಃ ಏನಾದ್ರು ನಿಮ್ಗೆ ಏನಾರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.